ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ರೋಡೆಲ್ಲ ತೋರಿಸ್ತಾ ಇದ್ದೀನಿ, ವಾಟರ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವೆಲ್ಲ ಟ್ರಿಪ್ ಹೋಗಿದ್ವಿ. ಯಾವ ಪ್ಲೇಸ್ಗೆ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ, ಆ ಸ್ಥಳದ ವಿಶೇಷತೆ ಏನು ನಿಮಗೂ ಕೂಡ ತೋರಿಸ್ತೀನಿ. ನಾವು ರಾತ್ರಿ ಎಲ್ಲ ಜರ್ನಿ ಮಾಡಿ ಬೆಳಗ್ಗೆ ಹೊನ್ನಾವರ ಬ್ಯಾಕ್ ವಾಟರ್ ಅಂತ ಫಸ್ಟು ಪ್ಲೇಸ್ ಬಂದಿದ್ದೆ ಇದು. ಇಲ್ಲಿ ಹೋಗಿ ನಾವು ಫಸ್ಟು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಾವು ಇಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದೇ ಬೋಟಲ್ಲಿ ಹೋಗ್ತಾ ಇದ್ವಿ. ಈ ಬೋಟಲ್ಲಿ ಒಂಥರ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಈ ರೀತಿ ಹೋಗಿರೋದು, ಮಕ್ಕಳು ಕೂಡ. ಆದರೆ ನನಗೆ ಸ್ವಲ್ಪ ಟ್ರಿಪ್ನ ಎಂಜಾಯ್ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂತಂದರೆ ನನ್ನ ಮಕ್ಕಳು ಇಬ್ಬರು ಇನ್ನೂ ಚಿಕ್ಕವ್ರು ಇರೋದ್ರಿಂದ ಸ್ವಲ್ಪ ಹಠ ಮಾಡ್ತಾಯಿದ್ರು. ಒಬ್ಬರು ತಪ್ಪಿದ್ರೆ ಒಬ್ಬರು ಹಠ ಮಾಡ್ತಾಯಿದ್ರು. ಹಾಗಾಗಿ ಅವ್ರನ್ನ ಮೇಂಟೈನ್ ಮಾಡೋದೇ ಆಯಿತು. ನಾನೇನು ಎಂಜಾಯ್ ಮಾಡೋದಕ್ಕೆ ಆಗಿಲ್ಲ. ನಾನು ಫುಲ್ಲು ಟ್ರಿಪ್ ಕೂಡ ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡೆ. ಬಟ್ ನನ್ನ ಮಕ್ಕಳಿಂದ ಯಾವುದೂ ಆಗಲಿಲ್ಲ. ಎರಡೇ ಪ್ಲೇಸ್ ಮಾತ್ರ ನಾನು ಸುಮ್ಮನೆ ಹಾಗೆ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಫಸ್ಟ್ ಪ್ಲೇಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ. ಅದಾದಮೇಲೆ ನಾವು ಎಲ್ಲಿ ಹೋದ್ವಿ, ಏನು ಎಂಜಾಯ್ ಮಾಡಿದ್ವಿ ಅದೆಲ್ಲ ಏನೂ ಹಾಕಿಲ್ಲ. ಎರಡೇ ಪ್ಲೇಸ್ದು ಇದೆ. ಇದು ಹೊನ್ನಾವರ ಬ್ಯಾಕ್ ವಾಟರು. ಬೋಟಲ್ಲಿ ಹೋಗ್ತಾ ಇದ್ದೀವಿ. ಪ್ಲೇಸ್ ಮಾತ್ರ ಸೂಪರ್. ಇಲ್ಲಿ ಫೋಟೋ ಶೂಟ್ಗೆಲ್ಲ ಸೂಪರಾಗಿರುತ್ತೆ. ನಾವು ಹೋದಾಗ ಒಂದು 3 ಪೇರ್ಸ್ ಫೋಟೋ ಶೂಟನ್ನ ಮಾಡಿಸ್ಕೋತಾ ಇದ್ರು. ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಇಲ್ಲಿ ಹೋದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಹೈಲ್ಯಾಂಡ್ ಎಲ್ಲ ಬರುತ್ತೆ. ಪ್ಲೇಸ್ ಮಾತ್ರ ಸೂಪರಾಗಿದೆ. ಸೂಪರಾಗಿ ಎಂಜಾಯ್ ಮಾಡ್ಬೋದು. ಸ್ವಲ್ಪ ನನಗೆ ಒಂದು 10 ನಿಮಿಷ ಬೇಜಾರಾಯಿತು. ಅದಾದಮೇಲೆ ಖುಷಿ ಆಯಿತು, ಎಂಜಾಯ್ ಮಾಡಿದೆ. ನೀವು ನೋಡಿ ಹೇಗಿದೆ ಬ್ಯಾಕ್ ವಾಟರ್ ಅಂತ ನೋಡಿ. ಈ ರೀತಿ ಚೆನ್ನಾಗಿದೆ ಫೋಟೋ ಶೂಟ್ಗೆಲ್ಲ. ನೀವು ಬೇಕಂದರೆ ಹೋಗಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಬೋದು. ಈ ಥರ ಬ್ಯಾಕ್ ವಾಟರಲ್ಲಿ ಬೋಟಲ್ಲಿ ಹೋಗೋದಕ್ಕೆ ನಾವು ಹೋಗಿರೋ ಬೋಟಲ್ಲಿ 1200 ರೂಪಾಯಿ ಚಾರ್ಜ್ ಮಾಡಿದ್ರು. ಇನ್ನೂ ಡಿಫ್ರೆಂಟ್ ಬೋಟ್ಸ್ ಇದೆ. ಇನ್ನು ಅದ್ರ ಮೇಲೂ ಕಾಸ್ಟ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಈ ಬೋಟಲ್ಲೇ ಸಾಂಗ್ ಕೂಡ ಹಾಕ್ತಾರೆ. ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾಪಿ ರೈಟ್ ಬರುತ್ತೆ ಅಂತ ನಾನಿಲ್ಲಿ ಸಾಂಗ್ದೆಲ್ಲ ಹಾಕಿಲ್ಲ. ನೋಡಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆ ಕಡೆ ಹೋದರೆ ಸ್ವಲ್ಪ ಬಿಸಿಲು, ಈ ಕಡೆ ಬಂದರೆ ನೆರಳಿತ್ತು, ಮೇಲ್ಗಡೆ ಇದಿತ್ತಲ್ಲ, ಹಾಗಾಗಿ ಸಾಂಗ್ಸ್ ಎಲ್ಲ ಹಾಕಿದ್ರು. ಡ್ಯಾನ್ಸ್ ಮಾಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಕಪಲ್ಸ್ ಆ ರೀತಿ ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು. ಮಕ್ಕಳನ್ನೆಲ್ಲ ಇಟ್ಕೊಂಡು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ದೊಡ್ಡ ಮಕ್ಕಳಾದರೆ ಏನು ಕಷ್ಟ ಆಗಲ್ಲ. ಆದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರನ್ನ ನೋಡ್ಕೋಬೇಕು, ಮತ್ತು ನಾವು ಅದ್ರ ಜೊತೆ ಎಂಜಾಯ್ ಮಾಡಬೇಕು. ಅವರು ಖುಷಿ ಪಡೋದನ್ನು ನೋಡಿನೇ ತುಂಬಾ ಖುಷಿ ಪಡ್ಬೋದು. ಆದರೆ ಅವ್ರ ಹತ್ರನೇ ಕಷ್ಟ ಆಗುತ್ತೆ.
ನೋಡು ಅಲ್ಲಿ ಆಗೋ ಜಿಜಿ ಎಲ್ಲ ನಾವು ಜಿಜಿ ಚಿನ್ನವಾ ಹುಳ ಹೊಡೆದೇಟಿಗೆ ಎಲ್ಲ ಹಾಕೋಣ ಅಣ್ಣ ಇಲ್ಲೇ ಕಮ್ಮಿ ಕಾಲ ನಡೆಯೋಣ ಇನ್ಕಿನ ಆಡ್ಬೇಕಾ ಬರೋಣ ಜಾಲಿ ಮಾಡ ಅಲ್ಲೋಡ್ ಪಾಪ ಜಿಜಿ ನೀನು ಜಿಜಿಲಿ ಆಡಲ್ವಾ ಹಾಂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.